ಗಂಡನಿಗಾಗಿ ಹೆಂಡತಿ ಈ 3 ಕೆಲಸಗಳನ್ನು ನಾಚಿಕೆ ಪಡದೆ ಮಾಡಬೇಕು. ಹೆಂಡತಿ ಗಂಡನಿಗಾಗಿ ಮಾಡಲೇಬೇಕಾದ ಕೆಲವು ಕರ್ತವ್ಯಗಳು ಇವೆ. ಅದನ್ನು ತಪ್ಪದೆ ಪೂರೈಸಿದಾಗ ಗಂಡ ಹೆಂಡತಿಯ ಬಾಂಧವ್ಯ ಗಟ್ಟಿಯಾಗುತ್ತದೆ. ಅದರಲ್ಲಿ ಪ್ರಮುಖವಾದ 3 ವಿಷಯಗಳು ಈ ರೀತಿ ಇವೆ. 1. ಗಂಡ ಹೆಂಡತಿ ನಡುವೆ ಪ್ರೀತಿ ಬಹಳ ಮುಖ್ಯವಾದದ್ದು. ವಿವಾಹ ಎಂದರೆ ಅದು ಒಬ್ಬರಿಗೆ ಸೇರಿದ್ದಲ್ಲ, ದಂಪತಿಗಳಿಬ್ಬರೂ ಕೂಡ 2 ದೇಹ ಒಂದು ಜೀವ ಎನ್ನುವಂತೆ ಬದುಕುವ ಬಂಧನ ಅದು. ಹಾಗಾಗಿ ಒಬ್ಬರ ಕಷ್ಟ ಸುಖದಲ್ಲಿ ಮತ್ತೊಬ್ಬರು ಸಹಭಾಗಿಗಳಾಗಬೇಕು. ಕಷ್ಟ ಸುಖ ಇಬ್ಬರಿಗೂ ಕೂಡ ಸೇರಿದ್ದು ಎನ್ನುವ ರೀತಿ ಪ್ರೀತಿಯಿಂದ ಬದುಕಬೇಕು. ಒಬ್ಬರ ಸಮಸ್ಯೆಗೆ ಮತ್ತೊಬ್ಬರು ಸಲಹೆ ನೀಡುತ್ತಾ ಸಹಾಯ ಮಾಡುತ್ತಾ ಪರಿಹರಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ಈ ವಿಚಾರದಲ್ಲಿ ಹೆಂಡತಿ ನಾಚಿಕೆ ಇಲ್ಲದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಎಷ್ಟೇ ಒತ್ತಡ ಇದ್ದರೂ ಕೂಡ ಒಬ್ಬರಿಗೊಬ್ಬರು ವೈಯಕ್ತಿಕವಾಗಿ ಸಮಯ ನೀಡಬೇಕು. 2. ಗಂಡನ ಬೇಸರವನ್ನು ಅರ್ಥ ಮಾಡಿಕೊಂಡು ಹೆಂಡತಿ ಸಂತೈಸಬೇಕು. ಗಂಡನಿಗೆ ಹೊರಗಡೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಧೈರ್ಯ ಹಾಗೂ ಸಾಮರ್ಥ್ಯ ಇರುತ್ತದೆ. ಆದರೆ ಕುಟುಂಬದ ಸಮಸ್ಯೆಯು ಅವನನ್ನು ಕುಗ್ಗಿಸಿಬಿಡಬಹುದು. ಹಾಗಾಗಿ ಪತ್ನಿಯಾದವಳು ಪತಿಯ ಗುಣ ಸ್ವಭಾವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕಲೆಯನ್ನು ಕಲಿತಿರಬೇಕು. ಗಂಡನ ಬೇಕು ಬೇಡಗಳನ್ನು ಸರಿಯಾಗಿ ಪೂರೈಸುವ ಜಾಣ್ಮೆ ಹೊಂದಿರಬೇಕು. ಹೀಗಿದ್ದಾಗ ಆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. 3. ಹೆಣ್ಣಿಗೆ ತಾಳ್ಮೆ, ಕರುಣೆ, ಅನುಕಂಪ ಗಂಡಿಗಿಂತ ಜಾಸ್ತಿ ಇರುತ್ತದೆ. ಹಾಗಾಗಿ ಯಾವುದೇ ಸಂಬಂಧವಾದರೂ ಕೂಡ ಅವುಗಳ ಮಧ್ಯೆ ಮನಸ್ತಾಪಗಳು, ಜಗಳ ಬರುವುದು ಸಾಮಾನ್ಯ. ಹಾಗೆಯೇ ಗಂಡ ಹೆಂಡತಿ ಮಧ್ಯೆ ಕೂಡ ಈ ರೀತಿ ಸಮಸ್ಯೆ ಬಂದಾಗ, ಮಾತುಗಳು ನಡೆದಾಗ ಅದನ್ನು ಸಾಧಿಸಿಕೊಂಡು ಹೋಗುವ ಬದಲು ಅನುಸರಿಸಿಕೊಂಡು ಹೋಗುವುದನ್ನು ಕಲಿಯಬೇಕು. ಹೆಣ್ಣು ಮಕ್ಕಳು ಕುಟುಂಬಕ್ಕಾಗಿ ಸೋಲಬೇಕು. ಯಾವುದೇ ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ನಡೆದರೂ ಕೊನೆಯಲ್ಲಿ ಅದು ಮುಗುಳುನಗೆಯಲ್ಲಿ ಮುಕ್ತಾಯ ಆಗುವಂತಿರಬೇಕು. ಧನ್ಯವಾದಗಳು.